ಸಂತೋಷ ಮಾತ್ರ ಅದು ಬರ ಲೆಫ್ಟ್ ಹಿಂಗೆ ಹಿಂಗೆ ಹೌದು ಬ್ರೋ ಓ ಯೂಡಾ ಫ್ರೆಂಡ್ಸ್ ತೆವಡಿಯಾ ಮುಂಡೆ ಏಯ್ ಓಯ್ ಹೋಯ್ತು ಫ್ರೆಂಡ್ಸ್ ಹೋಯ್ತು ரெண்டு பேரும் வந்தோம் ಓಯ್ ಯಾಕೆ ಬ್ರೋ ಕನ್ಫರ್ಮ್ ಅದು ಮೂವ್ ಆಗ್ತಾನೆ ಇದೆ ಅಂತ ಇಲ್ಲೂ ಏನೋ ಸೌಂಡ್ ಬ್ರೋ ಏರ್ ಆಲ್ಸೋ ಸೌಂಡ್ ಕಮಿಂಗ್ ಬ್ರೋ ಸೌಂಡ್ ಒಂದು ಯಾವ ಬ್ರೋ இல்ல நீ இது பக்கம் பாக்குறியா எப்படினாலும் ஓகே What happened bro? What happened bro? Bro ಒಟ್ಟು ಒನ್ನ ಇருக்கு ಓಕೆ ಫ್ರೆಂಡ್ಸ್ ಅವರು ಸ್ಪ್ಲಿಟ್ ಆಗಿ ನೀವು ಆ ಕಡೆ ಹೋಗಿ ನಾನು ಈ ಕಡೆ ಹೋಗ್ತೀನಿ ಅಂತಂದರು ಬಟ್ ಬೇಡ ಇವಾಗ ಇಬ್ಬರು ಜೊತೆಲಿ ಹೋಗೋಣ ಅಂತಿದ್ದಾರೆ ಫ್ರೆಂಡ್ಸ್ ಇಲ್ಲಂತೂ ಎಕ್ಸ್ಟ್ರೀಮಾಗಿ ನಡೀತಿದೆ ಹುಷಾರು ಬ್ರೋ ರೂಮ್ ಹೋಗ್ತಾರೆ ಬಾಲ್ಕನಿ ಹೋಗಿದ್ದಾರೆ ಏನಂತಾನೆ ಗೊತ್ತಿಲ್ಲ ನನಗೆ ಯಾವತ್ತೂ ಯಾವ ವಿಡಿಯೋದಲ್ಲೂ ಈ ಥರ ನಡೆದಿಲ್ಲ ಫ್ರೆಂಡ್ಸ್ ಆ ರೇಂಜಿಗೆ ನಡೀತಿದೆ ಹೌದೌದು ಏನೋ ಏನದು ಫ್ರೆಂಡ್ಸ್ ಇಲ್ಲೇನೋ ಕೈ ಥರ ಹೋಯ್ತಂತೆ ಅವಾಗಲೇ ಅವ್ರು ನೋಡ್ದವಾಗ ஓகே கிளியர் bro கரெக்ட்டா அந்த உடைஞ்சிருக்கு பாரு கருப்பு கலர்ல ஒட்டினே போச்சு செவுத்துல மனோஜ் bro அல்லே அல்லே அதே அல்லே bro go this side I go that side okay நீ இத பார்த்துட்டு வந்து கனெக்ட் ஆகலாம் ஆட்டோமேட்டிக் கனெக்ட் ஆகலாம் ஓகே பார்க்கலாமா என்னன்னா டக்குன்னு ಇನ್ಫಾರ್ಮ್ ಮಾಡೋದು ಓಕೆ ಸರ್ bro ಫ್ರೆಂಡ್ಸ್ ಅವ್ರು ಏನಂತಂದ್ರೆ ನಾವು ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಗ್ರೌಂಡ್ ಫ್ಲೋರಲ್ಲೂ ನಮಗೆ ಸೌಂಡ್ಸು ಎಕ್ಸ್ಟ್ರೀಮಾಗಿ ಕೇಳಿಸ್ತು ಮತ್ತು ಫಸ್ಟ್ ಫ್ಲೋರಲ್ಲೂ ಸೌಂಡ್ಸ್ ಕೇಳಿಸ್ತು ಇವಾಗ ಸೆಕೆಂಡ್ ಫ್ಲೋರಲ್ಲೂ ಸೌಂಡ್ಸು ಎಕ್ಸ್ಟ್ರೀಮಾಗಿ ನಡೀತು ಅದಾದಮೇಲೆ ಬ್ಯಾಲೆನ್ಸ್ ಇರೋದು ಇವಾಗ ಟೆರೆಸ್ ಒಂದೇ ಟೆರೆಸಲ್ಲಿ ಮಾತ್ರ ಏನಾದರೂ ಇರೋ ಅವಕಾಶ ಇರ್ಬೋದು ಸೊ ಬರ್ತಾಯಿದೆ ಸೊ ಅವ್ರನ್ನ ಬಂದ್ಬಿಟ್ಟು ನಮ್ಮ ಸೇಫ್ಟಿಗೆ ಅಕಸ್ಮಾತು ನಮ್ಮ ಹಿಂದೆ ನಮ್ಮ ಕಣ್ಣು ಮುಚ್ಚಿ ಯಾರಾದರೂ ಆಟ ಆಡಿಸ್ತಾಯಿದ್ರೆ ಅವ್ರಿಗೆ ಆಚೆ ಕಡೆಯಿಂದ ಕಾಣಿಸಿದ್ರೆ ಅವ್ರು ನಮಗೆ ತಿಳಿಸ್ಕೊಡ್ಲಿ ಅಂತಂದ್ಬಿಟ್ಟು ಇವಾಗ ಏನಂತಂದರೆ ಅವರು ಸಪ್ರೇಟಾಗಿ ಹೋಗಿದ್ದಾರೆ ನಾನು ಸಪ್ರೇಟಾಗಿ ಬಂದಿದ್ದೀನಿ ಒಂದಂತೂ ಅಂತೀನಿ ನಿಜವಾಗ್ಲೂ ಇಷ್ಟು ದಿನ ವೀಡಿಯೋ ಮಾಡಿದ್ದೀನಿ ನನಗೆ ಯಾವತ್ತೂ ಈ ಥರ ಆಗಲಿಲ್ಲ ಆದರೆ ಈ ಬಿಲ್ಡಿಂಗಲ್ಲಂತೂ ಅದು ಸೈಕೋಣ ಇಲ್ಲಾಂದರೆ ಏನಾದರೂ ಒಂದು ಆತ್ಮನ ಅಂತ ಗೊತ್ತಿಲ್ಲ ಎಕ್ಸ್ಟ್ರೀಮಾಗಿ ಆಟ ಆಡಿಸ್ತಿದ್ದೆ ನಮ್ಮನ್ನಂತೂ ನೋಡೋಣ ಫ್ರೆಂಡ್ಸ್ ಇದು ಇನ್ನೂ ಎಲ್ಲಿಗೆ ಹೋಗಿ ಮುಗಿಯುತ್ತೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ನಿಂತ್ಕೊಳಕ್ಕೂ ಆಗ್ತಾಯಿಲ್ಲ ಆ ರೇಂಜಿಗೆ ನಮ್ಮನ್ನು ಆಟ ಆಡಿಸ್ತಿದೆ ಭಯನೂ ಆಗ್ತಿದೆ ಬಟ್ ನಮ್ಮ ಪ್ರೊಫೆಷ್ನಲ್ಲೇ ಇದೆ ಅಲ್ವಾ ಬಂದಿರೋದು ನಾವೇನು ನಡೆಯುತ್ತೋ ಅದನ್ನು ಕ್ಯಾಪ್ಚರ್ ಮಾಡಿ ತೋರಿಸೋದೇ ನಮ್ಮ ಕೆಲಸ ಆಗಿರುತ್ತೆ ಸೊ ಅದರಿಂದ ಎಷ್ಟು ಕಷ್ಟ ಇದ್ರೂ ನಾವು ಮಾಡಲೇಬೇಕು ಸೊ ನೋಡೋಣ ಫ್ರೆಂಡ್ಸ್ ಏನು ನಡೆಯುತ್ತೆ ಅಂತ ಯಪ್ಪ ಹುಣ್ಸೆಹಣ್ಣು ಮರ ಫ್ರೆಂಡ್ಸ್ ಏನೋ ಸೌಂಡ್ ಬಂತು
ನೋಡಿ ಇನ್ನೂ ಆ ಬಿಲ್ಡಿಂಗು ಅವ್ರು ಏನಂದ್ರು ಅಂದರೆ ಇಲ್ಲಿ ಸುತ್ತ ಇರೋ ಬಿಲ್ಡಿಂಗ್ ಎಲ್ಲ ತಿರ್ಗೋಣ ಇವತ್ತು ನೈಟು ಇಲ್ಲೇನು ನಡೀತಿದೆಯೋ ಅದನ್ನು ಕಂಡಿಡಿಯೋಣ ಅಂತ ಹೇಳವ್ರೆ. ಇನ್ನೂ ಒಂದು ಬಿಲ್ಡಿಂಗಲ್ಲೇ ನಮಗೆ ಸೆಕೆ ನೀರೆಲ್ಲ ಇಲ್ದೋಯ್ತು, ಆ ರೇಂಜಿಗೆ ನಮ್ಮನ್ನು ಆಟ ಆಡಿಸ್ತಿದೆ. ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಹುಣಸೆ ಮರ. ಏನಾಯಿತು ಏನಾಯಿತು ಯಶವಂತ್, ಏನಾಯಿತು? ಸೌಂಡ್ ಕೇಳಿಸ್ತಿದ್ಯಾ? ಏನೋ ಸೌಂಡ್ ಕೇಳಿಸ್ತಿದೆ ಅಂತ ಬ್ರೋ. ಅದೇನು ಕಾಲ ಬ್ರೋ, ಅದು ಇವಾಗಿಂದ ಅಲ್ಲೇ ಇದೆ ಬ್ರೋ. ಏನು ಮರ ಆಗಲಿಲ್ಲ ಬ್ರೋ, ಇದು ಏನೋ ಮರಗಳೆಲ್ಲ ಇದ್ದಾವೆ ಬ್ರೋ, ಫುಲ್ಲು ಭಯಂಕರ ಬಂದಿದೆ ನೋಡಿ. ಬ್ರೋ ಏನು ಬ್ರೋ, ಬ್ರೋ ಅಲ್ಲಿ ನೋಡಿ ಬ್ರೋ, ಬ್ರೋ ಏನೋ ಕಾಣಿಸ್ತಾ ಇದೆಯಲ್ಲ, ಮರ ಅಲ್ಲ ಬ್ರೋ. ಬ್ರೋ ಏನೋ ಸೌಂಡ್ ಇದೆ. ಏನಾದರೂ ಅವ್ರ ಕಣ್ಣಿಗೆ ಕಾಣಿಸಿದ್ರೂ ಆಗಲಿ ನಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ವಾಕಿ ಟಾಕಿ ಕೊಟ್ಟು ಕಳಿಸಿದ್ದಾರೆ. ಅವ್ರ ಹತ್ರ ವಾಕಿ ಟಾಕಿನೂ ಇದೆ, ಒಂದು ಕಲೈ ಬ್ಲಾಕ್ಸ್ ಹತ್ರ ಇದೆ, ಒಂದು ಅವ್ರ ಫ್ರೆಂಡ್ ಹತ್ರ ಇದೆ. ಏನಾದರೂ ನಡೆದ್ರೂ ವಾಕಿ ಟಾಕಿಯಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ನಮಗೆ. ಬ್ರೋ ಬ್ರೋ ಕ್ಲಿಯರ್ ಬ್ರೋ. ரொம்ப சைலண்டா தான் இருக்கு. நோ சவுண்டு, சவுண்டே இல்லை ஃப்ரெண்ட்ஸ். இವಾಗ ஹோய் ಮೊಬೈಲ್ದ ಬ್ರೋ, ಬ್ಯಾಟ್ ಓಕೆ. ನಿನಗೇನಾದ್ರು ಸೌಂಡ್ ಕೇಳಿಸಿದ್ರೆ ಹೇಳು, ನಮ್ಗೆ ಏನೇ ಥರ ಸೌಂಡ್ ಬರ್ತಾಯಿಲ್ಲ ಫ್ರೆಂಡ್ಸ್. ಇವಾಗ ಗಂಟ ನಮ್ಮನ್ನು ಆ ರೀತಿ ಆಟ ಆಡಿಸಿರೋದು. ಇವಾಗ ಯಾವುದೇ ರೀತಿ ಸೌಂಡ್ ಬರ್ತಾಯಿಲ್ಲ, ನಿಶಬ್ದವಾಗಿದೆ. ನೋಡಿ ಫ್ರೆಂಡ್ಸ್, ಅಷ್ಟು ದೂರ ಅಲ್ಲದ್ರೆ ಹೈವೇ ಇದೆ, ಅಲ್ಲಿ ಗಾಡಿಗಳು ಕಾಣಿಸ್ತಿದೆಯಲ್ಲ ಅಷ್ಟು ದೂರದಲ್ಲಿದೆ ಹೈವೇ. ನಾವಾದರೆ ಫುಲ್ಲು ಒಳಗಡೆ ಬಂದಿದ್ದೀರ, ಅಲ್ಲಿಂದ ಒಂದು 600-700 ಮೀಟ್ರ್ ಇರುತ್ತೆ, ಫುಲ್ಲು ಒಳಗಡೆ ಇರೋದು ಇದು. ನೋಡಿ ಅಲ್ಲಿ ಕಾಣಿಸೋದು ಅದು ಬಿಲ್ಡಿಂಗೆ, ಇದು ಅಬಾಂಡೆಂಟೆ, ಫುಲ್ಲು ಅಲ್ಲೆಲ್ಲ ಇರೋದೆಲ್ಲ ಅಬಾಂಡೆಂಟೆ ಫ್ರೆಂಡ್ಸ್. ನೋಡಿ ಇದು ಅಬಾಂಡೆಂಟು, ಇಲ್ಲೆಲ್ಲ ಸುತ್ತೂ ಇದೆ, ಅಪಾರ್ಟ್ಮೆಂಟ್ಸ್ ಎಲ್ಲ ನೋಡಬೇಕು. ಹೌದು, ಆ್ಯಕ್ಚುಲಿ ನಿಮಗೆ ಸ್ಟೋರಿ ಹೇಳೋದು ಅರ್ಧಲ್ಲಿ ನಿಲ್ಲಿಸ್ದೆ. ಇಬ್ಬರು ಕಿತ್ತಾಡಿದ್ರಲ್ಲ, ಅದರಲ್ಲಿ ಒಬ್ರಿಗೆ ಬಂದ್ಬಿಟ್ಟು ಜ್ಞಾನ ಕರೆಕ್ಟಾಗಿಲ್ಲ. ಅವ್ರು ಬಂದ್ಬಿಟ್ಟು ಏನು ಮಾಡಿರ್ತಾರೆ, ಒಬ್ರು ಕಿವಿನ ಬಂದ್ಬಿಟ್ಟು ಕಚ್ಬಿಟ್ಟಿರ್ತಾರೆ. ಕಿವಿನ ಕಚ್ಕೊಂಡಿರ್ತಾರಲ್ಲ, ಅವ್ರ ಕಡೆಯವ್ರು ಬಂದ್ಬಿಟ್ಟು ಕಚ್ಚಿರೋನ್ನ ಬಂದ್ಬಿಟ್ಟು ಕೊಲೆ ಮಾಡಿಬಿಡ್ತಾರೆ. ಅವನು ಇಲ್ಲಿ ಸೈಕೋ ದೇವ ಥರ ತಿರುಗ್ತಾನೆ ಅಂತಂದ್ಬಿಟ್ಟು ಇಲ್ಲಿರೋ ಊರ ಜನ ಎಲ್ಲ ತುಂಬ ಒಂಥರ ವಿಚಿತ್ರವಾಗೆಲ್ಲ ನಡೀತಿದೆ ಅಂತಂದ್ಬಿಟ್ಟು ಊರ ಜನ ಅಲ್ಲ, ಇಲ್ಲಿದ್ದಿದ್ದ ಅಪಾರ್ಟ್ಮೆಂಟಲ್ಲಿರೋ ಜನಕ್ಕೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಾದಮೇಲೆ ಒಂದು ಹುಡುಗಿ ಆಕಸ್ಮಿಕವಾಗಿ ಸತ್ತೋಗಿದೆ. ಆ ಹುಡುಗಿನೂ ಇಲ್ಲೇ ಆತ್ಮ ಆಗಿ ತಿರುಗ್ತಿದೆ ಅಂತಂದ್ಬಿಟ್ಟು ಜನಕ್ಕೆ ಗೊತ್ತು ಬಂದಿದೆ. ಅದಾದಮೇಲೆ ತುಂಬ ಸಾವುಗಳು ನಡೆದಿದೆ. ಇಲ್ಲೊಂದು 100 ಜನ ಅಂತಂದರೆ ಸುಮಾರು ಒಂದು 14-15 ಜನ ಒಂದೊಂದು ವಾರಕ್ಕೆ ಒಬ್ಬೊಬ್ಬರ ಥರ ಹೆಂಗೆ ಸಾಯ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಏನೋ ಒಂದು ಆಕಸ್ಮಿಕ ಸಾವು ನಡೀತಿರೋದ್ರಿಂದ ಇಲ್ಲಿರೋ ಜನ ಎಲ್ಲರೂ ಖಾಲಿ ಮಾಡಿದ್ದಾರೆ. ಇಲ್ಲಂತೂ ಸೀರಿಯಸ್ಸಾಗಿ ಹೇಳ್ತಿದ್ದೀನಿ ಫ್ರೆಂಡ್ಸ್, ತುಂಬ ವಿಚಿತ್ರವಾಗಿ ನಡೀತಿದೆ. ಎಕ್ಸ್ಟ್ರಾರ್ಡಿನರಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಿದೆ, ಎಕ್ಸ್ಟ್ರೀಮ್ ಅಟ್ಯಾಕ್ಸ್ ನಡೀತಿದೆ ನಮ್ಮ ಮೇಲೆ. ಇವಾಗ ನೋಡಿದ್ರೆ ಇವಾಗ ಸೈಲೆಂಟ್ ಆಗಿದೆ. இங்கே 100 மேட்ரு இருக்குது. ஏன் ப்ரோ? பயங்கர சர்ப்ரைஸான விஷயம். சரி, நான் அது உங்களுக்கு சொல்லக்கூடாதுன்னு நினச்சேன். ஏன் ஏறி ப்ரோ? ஆனால் நடக்கிறதுலாம் பார்த்தா ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರೀಮ್ ಅಟ್ಯಾಕ್ಸ್. ஆமாம், ಎಕ್ಸ್ಟ್ರೀಮ್ ಅಟ್ಯಾಕ್ಸ್ ಆಗ್ತಿದೆ. நம்ம அவர் ப்ரோக்கு என்ன சொன்னால் என்ன சதுருவாரா? ಏನಿಲ್ಲ எதுவும் இல்லை, அந்த மாதிரி ஆளெல்லாம் இல்லை. ஆனால் லைட்டாக ನನಗೂ ಭಯ ಇದೆ, நம்மளுக்கு ಭಯ இருக்குதா. ஆனால் தாங்கிப்பார்,
ಅವ್ರು ತಡ್ಕೊಂಡು ಜೊತೆಲಿ ನಿಂತ್ಕೊತಾರೆ. ಏನು ಹೇಳಿ, ವಾಟ್ ದಟ್ ಮ್ಯಾಟ್ರ್. ஓகே ஆக்சுவலாக இறந்து போனாங்கல்ல அந்த தகராறுனால. ஆமாம். ஒருத்தன் அந்த காதை கடிச்சிட்டு அந்த கேங் வாரு வாய்க்கா தகராறு அந்த மாதிரி ஆயிட்டு செத்துட்டான். அவன் சைக்கோ தனமாக வந்து அதுக்கப்புறம் ஒரு பேரில் வந்து சாதிச்சிட்டான். யார் அந்த சைக்கோ தனமாக இருக்கும்? ஓகே. வாட் ப்ரோ? என்ன பண்ணா ಎಲ್ಲಿ ಅಲ್ಲೇನೋ ಮರದ ಹತ್ರ ಏನೋ ಕಾಣಿಸ್ತಿದೆ ಅಂತೆ ಫ್ರೆಂಡ್ಸ್. ಬನ್ನಿ ಬ್ರೋ ಅಲ್ಲಿ ಹೋಗ್ಬಿಡೋಣ. சரி 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 இதோ வந்துட்டு ஒரே நிமிஷம் வந்துட்டான். அந்த முடிஞ்சிச்சு. புளியா மரத்தை வாட்சா போடுங்க. வர வாட்ச் தட் புளியா மரம் ப்ரோ ஐ கம். ಆ ಹುಣ್ಸೆನ್ ಮರಲ್ಲಿ ಫ್ರೆಂಡ್ಸ್, ಆ ಹುಣ್ಸೆನ್ ಮರದಲ್ಲಿ ಏನೋ ಕಾಣಿಸ್ತಿದೆ ಅಂತ. அதுக்கப்புறம் அந்த பொண்ணும் இறந்துச்சு. ஓகே. அதுக்கப்புறம் ஒரு சாவாக நடந்துருக்குது. இந்த பில்டிங்லேருந்து இந்த மாதிரி நிறைய சாவு நடக்கும். கிட்டத்தட்ட 15 சாவு நடந்துக்குது. ஒரு எப்படி இருந்தாலும் ஒரு 50 குடும்பமாச்சு 30-40 குடும்பம் இருந்துருக்கும்ல. ஒரு குடும்பத்துல தான் ஏஜ் ஆகுறது, டக்குன்னு ஆக்சிடென்ட்ல சாவுறது, இந்த மாதிரி நிறைய டெத்து நடந்துருக்குது. கடைசியாக என்ன நடந்துருக்குது, இந்த வீடெலாம் காலி பண்ணலான்னு ஒரு முடிவு. ஆனால் உடனே வீடு காலி பண்ண முடியாதுல்ல. யாருன்னா சொந்த வீடு போய் விட்டு போவாங்களா, டக்குன்னு என்ன பண்ணிக்கிறாங்க, அந்த ஆளுங்களாம் கூப்பிட்டு வந்து பூஜை பண்ணுறது அந்த மாதிரிலாம் பண்ணிக்கிறாங்க. அதுக்கப்புறம் பெருசாக ஒன்று பண்ணணுன்ட்டு கேரளாவிலேருந்து ஒரு ஆள் வெயிட்டான மந்திரவாதி மாதிரி கூப்பிட்டு வந்து நம்ம வேண்டிப்போம் வெறித்தனமாக ஒரு பூஜை பண்ணிக்கிறாங்க. ஓகே. அந்த பூஜை பண்ணி அதுக்கப்புறம் அவர் சொல்லிக்கிறாரு, இங்கே இருக்கிறது வேற ஒரு சம்பவம், இந்த பில்டிங் கட்டுறதுக்கு முன்னாடி ஒரு சம்பவம் நடந்துருக்குதுன்னு சொல்லிட்டு அந்த பாய் இருப்பாங்களா தர்கா, அவங்கள ஒருத்தரை கூட்டினரை வச்சு அவர் சொல்லியிருக்காரு, இந்த பில்டிங்க்கு முன்னாடி இந்த இடத்துல ஒரு சின்ன வந்து அடைச்சி வச்சு ஒரு அந்த பழங்காலத்து கதை சொல்லுவாங்கல்ல, அந்த மாதிரி ஒரு மேட்டர் நடந்துக்குது. அந்த சின்ன தான் இப்போ இங்கே இருக்கிற எல்லாரையும் சாவடிக்கிறது, பிரச்சனை உருவாக்குறது. ஆக்சுவலாக இங்கேருந்து எல்லாரும் கடைசியாக காலி பண்ணிட்டாங்கல்ல, அந்த காலி பண்ண சொல்லி ஒரு 100% ಸತ್ಯ ಇದು. வரலாற்றுங்க பேர் ಹೌದು. பிரிக்குது தெரியா? ಹೌದು, ಗೂಸ್ ಬಂಪ್ಸೇ ಬಂತು ಫ್ರೆಂಡ್ಸ್ ಅವ್ರ ಸ್ಟೋರಿ ಹೇಳ್ಬೇಕಾದ್ರೆ. ನೋಡಿ ನೋಡಿ வெறித்தனமான மேட்ரு. அதுக்கப்புறம் தான் வந்து அந்த ஜின்னு தான் பழங்காலத்தில் ஜின்னு அடைச்சி வச்சுருக்காங்க. அது ஒரு தர்காவோ சம்திங் எது வந்துருக்குது, அதை இடிச்சிட்டு தான் அதுக்கப்புறம் இந்த அப்பார்ட்மெண்ட் எழுப்பியிருக்காங்க. அதனால் அந்த ஜின்னு தான் வந்து இந்த மாதிரி ஆளுங்க எவனும் ஒருத்தங்க தங்கக்கூடாது, இது நம்ம இடம் அப்படின்னு சொல்லிட்டு அதுதான் இந்த எல்லா சித்து விளையாட்டும் பண்ண மாதிரி அவர் சொல்லிடுறாரு. இதுக்கப்புறம் இங்கே யாருன்னா இருந்தீங்கன்னா 15 பேர் இல்லை, இங்கே இருக்கிற 300-200 பேரும் செத்துருவீங்க அப்படின்னு கரெக்டாக சொல்லிடுறாரு. அதுக்கப்புறம் தான் இந்த அப்படியே காலியாகி அப்படியே அபண்டன் ஆனது. இந்த மேட்ரு நான் சொல்லலை, எப்படி இருக்குது பார்த்து உனக்கு. ஆமாம். அப்போ நான் லைவாக கலெக்ட் பண்ணுறப்ப எப்படி இருந்திருக்கும், அந்த மாதிரிலாம் இருந்துச்சு ಫ್ರೆಂಡ್ಸ್. ಇವ್ರು ಹೇಳ್ತಿದ್ರೆ ಸ್ಟೋರಿ ಸೀರಿಯಸ್ ಆಗಿ ನನಗಂತೂ ಗೂಸ್ ಬಂಪ್ಸೇ ಬರ್ತಿದೆ, ಅವ್ರಿಗೆ ನಿಜವಾಗ್ಲೂ ಬಂದುಬಿಡೈತೆ. ನಾನು ಅವರು ಹೇಳಿದ್ರಲ್ಲ, ನಾನು ಅಂದ್ಕೊಂಡಿತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿತ್ತು ಒಂದಾದರೆ, ಇವ್ರು ನನಗೆ ತಿಳಿಸ್ಕೊಡ್ತಿರೋದು ಇನ್ನೊಂದು. ಆ್ಯಕ್ಚುಲಿ ಇಲ್ಲಿ ಇಬ್ರಿಗೆ ಜಗಳ ಆಯಿತು. ಆ ಇಬ್ರಿಗೆ ಜಗಳ ಆಗಬೇಕಾದ್ರೆ ಆ ಇಬ್ಬರಲ್ಲಿ ಒಬ್ರಿಗೆ ಬಂದ್ಬಿಟ್ಟು ಮೈಂಡ್ ಸೆಟ್ ಕರೆಕ್ಟಾಗಿಲ್ವಂತೆ. ಅವ್ರು ಬಂದ್ಬಿಟ್ಟು ಇನ್ನೊಬ್ರಿಗೆ ಜಗಳ ಆಡೋಕ್ಕೆ ಅಂದರೆ ಹೊಡೆದಾಡೋಕ್ಕೆ ಗೊತ್ತಿಲ್ಲದೆ ಅವ್ರು ಹೋಗ್ಬಿಟ್ಟು ಅವ್ರ ಕಿವಿನ ಕಚ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದಾರೆ. ಆ ಕಿವಿ ಕಚ್ಚಿಸ್ಕೊಂಡಿದ್ದಾರಲ್ಲ, ಅವ್ರು ಬಂದ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ, ಅವ್ರ ಕಡೆಯವರೆಲ್ಲರೂ ಬಂದ್ಬಿಟ್ಟು ಕಿವಿ ಕಚ್ಚಿದವನ್ನ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಒಂದು ಹುಡುಗಿ ಸತ್ತೋಗಿದೆ, ಅದಾಗಿ ಒಂದು ವಾರಕ್ಕೆ ಒಂದು ಹುಡುಗಿ ಸತ್ತೋಗಿದೆ. ಆ ಹುಡುಗಿನ ಬಂದ್ಬಿಟ್ಟು ಸತ್ತೋಗಿರೋನೇ ಬಂದು ಏನೋ ಮಾಡಿ ಸಾಯಿಸಿದ್ದಾನೆ, ಆ ಹುಡುಗಿನ ಆತ್ಮನೇ ಬಂದು ಏನೋ ಮಾಡಿ ಸಾಯಿಸಿದೆ ಅಂತ ಅಂದ್ಬಿಟ್ಟು ಇಲ್ಲಿರೋ ಜನ ಅಂದ್ಕೊಂಡಿದ್ರು. ಇದು ನಡೆದ ಕೆಲವು ದಿನ ಆದಮೇಲೆ ವಾರಕ್ಕೊಬ್ರು ಅನ್ನೋ ಥರ ಸುಮಾರು ಒಂದು 15 ಜನ ತೀರೋದ್ರಂತೆ. ಇಲ್ಲೂ ಒಂದು 30 ಫ್ಯಾಮಿಲಿ ಇತ್ತಂತೆ. ಆ 30 ಫ್ಯಾಮಿಲಿಯಲ್ಲೂ ವಯಸ್ಸಾಗಿ ಸತ್ತೋಗೋರು, ಮತ್ತು ಕಾರ್ ಆಕ್ಸಿಡೆಂಟಾಗಿ ಸತ್ತೋಗೋರು, ಇನ್ನೊಂದು ಏನೋ ಒಂದು ಕಾಯಿಲೆ ಬಿದ್ದು ಸತ್ತೋಗೋರು, ಈ ಥರ ಸುಮಾರು ಜನ ಸತ್ತೋದ್ರಂತೆ. ಆಮೇಲೆ ಇಲ್ಲಿರೋ ಜನಕ್ಕೆ ಈ ಥರ ನಡೀತಿದೆ ಅಂತಂದ್ಬಿಟ್ಟು ಎಲ್ಲರೂ ಒಬ್ರಿಗೊಬ್ರು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಜನಕ್ಕೆ ಏನೇನೋ ಕಾಣಿಸಿದೆ, ಮತ್ತು ಸೌಂಡ್ಸ್ ಎಲ್ಲ ಕೇಳಿದೆ, ನೈಟಲ್ಲಿ ನಿದ್ದೆ ಬರ್ದಿರಂಗೆ, ನೆಮ್ಮದಿ ಇಲ್ದಿರಂಗೆಲ್ಲ ಆಗಿದೆ. ಅದರಿಂದ ಇಲ್ಲೆಲ್ಲ ಇದ್ದಿದ್ದ ಜನ ಎಲ್ಲ ಡಿಸೈಡ್ ಮಾಡ್ಕೊಂಡು ಖಾಲಿ ಮಾಡಿಬಿಟ್ಟವ್ರೆ. ಅದಾದಮೇಲೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟವರು ಒಬ್ಬರು, ಅಂದರೆ ಯಾರೇ ಆಗಲಿ ಅವ್ರ ಸ್ವಂತ ಮನೇನ ಬಿಟ್ಟು ಹೋಗಲ್ವಲ್ಲ, ಅವ್ರೇನು ಮಾಡವ್ರೆ, ಕೇರಳದಿಂದ ತುಂಬ ಪವರ್ಫುಲ್ಲು ಒಂದು ಮಂತ್ರವಾದಿ ಥರ, ವಾಟ್ ಬ್ರೋ, ಒಂದು ಮಂತ್ರವಾದಿ ಥರ ಒಬ್ಬರು ಸ್ವಾಮೀಜಿನ ತುಂಬ ಪವರ್ಫುಲ್ಲು ಅವ್ರನ್ನ ಕರೆಸಿದಾರಂತೆ.
ಅವ್ರು ಬಂದ್ಬಿಟ್ಟು ಇಲ್ಲಿ ಮಂತ್ರ ಮಾಡಿದ್ದಾರೆ. ಬಟ್ ಅವ್ರು ಬಂದ್ಬಿಟ್ಟು ಹೇಳಿರೋದು ಏನಂತಂದರೆ ಇದು ಬಂದ್ಬಿಟ್ಟು ಇರೋದು ಬೇರೆ ಥರ ಆತ್ಮ ಇದೆ, ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಲೆಮನ್ ಬ್ರೋ, ಲೆಮನ್ ಇದೆ. ಹಾಂ ಅದು ಮತ್ತು ಇದು ಅಣ್ಣ மாதிரி இருக்குது, பின்னாடி ரத்தம் மாதிரி ವಾಟ್ ಬ್ರೋ, ಯಾಕೆ ಬ್ರೋ ಓಡ್ ಬರ್ತಿದ್ಯಾ? ಏನಕ್ಕೆ ಏನಕ್ಕೆ ಓಡ್ ಬರ್ತಿದ್ಯಾ? ಏನಾಯ್ತು ಯಶವಂತ್? ಅಳಿತಾ ಇದ್ದಾರೆ ಬ್ರೋ, ಪಕ್ಕ ಬ್ರೋ, 100% ಬ್ರೋ. ಕೂಲ್ ಕೂಲ್ ಬ್ರೋ, ಕೂಲ್. 100% ಬ್ರೋ, ಮಾತು भी ಬರ್ತಾ ಇಲ್ಲ ಅಂತ ಪಕ್ಕ ಯಾಮ್ ಬ್ರೋ ಹೋಯ್ತು ಆ ಕಡೆ ಬ್ರೋ, ಹಿಂದೆನೇ ಬಂದ. ಏನೋ ಶೇಕ್ ಆಗ್ತಿರೋ ಸೌಂಡು, ಮರ ಅಲಾಡ್ರ ಮಾತ್ರ ಸೌಂಡು. ಏನು ಬ್ರೋ, ಮರ ಅಲ್ಲಾಡೋ ಥರ ಸೌಂಡ್ ಬಂತು ಫ್ರೆಂಡ್ಸ್, ಮರ ಅಲ್ಲಾಡ್ಸೋ ಥರ ಬ್ರೋ. ಯಾರು ಇಲ್ಲ, ಏನು ಇಲ್ಲ ಬ್ರೋ, ಹೆಂಗೆ ಬ್ರೋ, ಏನು ನಡೀತಾ ಇದೆ ಬ್ರೋ? ನಾವು ಎಷ್ಟು ಸಲ ಮಾಡಿದ್ರಿ ಈ ಥರ ಎಲ್ಲ ನಡೀತಾ ಇಲ್ಲ ಅಲ್ಲ ನಮಗೆ. ಎಲ್ಲೂ ಆಗಿಲ್ಲ ಬ್ರೋ ಈ ಥರ ಬ್ರೋ. ಏನು ಅಂತಾರ ಬ್ರೋ ಇದು? ಇಲ್ಲ அவ்வளோ தூரத்துலேருந்து வந்து ஒருத்த பெங்களூர்லேருந்து வந்து இங்கே வந்து உயிரை விடுறது மேசத்தில் அப்படிதான் இருக்கு. ಶತ್ರು ಅದು ಮಾಡಿ ಕೂಲ್ ಕೂಲ್ ಯಶವಂತ್, ಟೆನ್ಷನ್ ಆಗ್ಬೇಡ, ಆರಾಮಾಗಿರು. ಬಾ ಬಾ, ಯಾಕೆ ಟೆನ್ಷನ್ ಆಗ್ತಾ ಇದೆ ಬ್ರೋ? ಟೆನ್ಷನ್ ತೊಗೊಂಬೇಡ, ಆರಾಮಾಗಿರು. ஒன்றும் இல்லை, நல்லா மூச்சு பொறுமையாக. ಟೆನ್ಷನ್ ತೊಗೊಂಬೇಡ, ವೀಕ್ ಆದ್ರೆ ನಮ್ಗೆ ಜಾಸ್ತಿ ಅಟ್ಯಾಕ್ ಆಗೋ ಚಾನ್ಸ್ ಇರೋದು. ನೈಟ್ ವಿಷನ್ ಕ್ಯಾಮ್ರಾ ಬ್ರೋ ಹಿಂದೆನೇ ಬಂದಂಗಾಯ್ತು ಬ್ರೋ, ಅದಕ್ಕೆ ಬ್ರೋ ಫುಲ್ಲು ಭಯ. ಸೈಲೆಂಟ್ ಆಗಿ ದಿಢೀರ್ನு ಸೌಂಡ್ ಪಿನಾಡಿ ಒಂದು ಮಾಡಿ. ಟೆನ್ಷನ್ ತೊಗೊಂಬೇಡ ಯಶವಂತ್, ಆರಾಮಾಗಿರು. ಬನ್ನಿ ಬ್ರೋ, ಆಗಲಿ ಕ್ಲಿಯರ್ ಇದೆ, ವೀಡಿಯೋ ಕ್ಲಿಯರ್, ಫುಲ್ಲು ಕ್ಲಿಯರ್ ಆಗಿ ಬ್ರೋ. ಇಲ್ಲೇನು ಸೌಂಡ್ ಬಂದಿಲ್ಲ, ಇಲ್ಲೇನು ಸೌಂಡ್ ಬರ್ತಿಲ್ಲ. ಕ್ಲಿಯರ್ ಆಗಿ ಎದು இருக்குது, ಅதான் ಕ್ಲಿಯರ್. ஆமா, ஒண்ணும் இல்லாம ಹೌದು, ಕ್ಲಿಯರ್ ಆಗಿ ಇಲ್ಲೇನೋ ಇದೆ. ಹೌದೌದು ಹೌದು, ಕರೆಕ್ಟು, ಕ್ಲಿಯರ್ ಆಗಿ ಇಲ್ಲೇನೋ ಇದೆ ಫ್ರೆಂಡ್ಸ್. ಅಳಿತಾ ಇದೆ ಬ್ರೋ, ಅಳಿತಾ ಇರೋ ಹಿಂದೆನೇ ಬಂದು ಕುತ್ಕೊಂಡು ಅಳಿದಂಗೆ ಆಯ್ತು ಬ್ರೋ. யாரோ எல்லாரும் அழிஞ்சே போயிடும் ப்ரோ, அந்த அளவுக்கு இருக்குது ப்ரோ இந்த சம்பவம். அதில்ல ப்ரோ, அவர் என்ன சொல்றாரு தெரியுமா? யாரோ அங்க நின்னுந்தாங்க இல்லையா இவங்கெல்லாம், பின்னாடியே வந்து உக்காந்து யாரோ அதுல இருக்கிற மாதிரி சவுண்ட் கேட்டுச்சு. ப்ரோ, அழிஞ்ச சவுண்ட் இல்ல, சைலண்டா இருந்துச்சு. திடீர்னு பின்னாடி வந்து நீங்க அழுத மாதிரி இருந்துச்சு பாரு, அதே சவுண்ட் அங்க வந்துச்சு, பக்கத்துலயே வந்துச்சு பின்னாடி. அது கேட்டுதான் நான் ஓடியான்னு ಬಂದಂಗ ಆಯ್ತು, ಅದಕ್ಕೆ ನಾವು ಓಡಿದ್ವಿ. ಫುಲ್ಲು ಇನ್ನೇನು ಬಂತು ಅನ್ನೋ ಟೈಮಲ್ಲಿ ಲೋಡ್ ಬಂದಿದ್ವಿ ಬ್ರೋ. ನಾವು ಕ್ಯಾಮ್ರಾ ಹಿಂದೆ ತಿರ್ಸೋಣ ಅನ್ನೋ ಅಷ್ಟಲ್ಲೇ ಭಯ ಆಗೋಯ್ತು ಬ್ರೋ. ಹಿಂದೆ ತಿರ್ಸಿ ಏನಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಹೊಡ್ ಬಂದ್ವಿ ಬ್ರೋ. ಇಲ್ಲಾಂದ್ರೆ ಕ್ಯಾಪ್ಚರ್ ಮಾಡ್ತೀವಿ. இவ்வளோ நேரம் பொறுமையாக தான் இருந்தாங்க நம்ம. ಹ್ಞೂ ಬ್ರೋ, ಸೇಮ್ ಅದೇ ಸೌಂಡ್ ಬಂದಿದ್ದೆ. ಯಾಕೆ ಅದು ಬರ ಲೆಫ್ಟ್ ಹಿಂಗೆ ಹಿಂಗೆ ಹೌದು ಬ್ರೋ. ಫ್ರೆಂಡ್ಸ್ ಎವಡಿಯಾ ಮುಂಡೆ ಹೋಯ್ತು ಫ್ರೆಂಡ್ಸ್, ಹೋಯ್ತು ಅದು ಬರ ಲೆಫ್ಟ್ ಹಿಂಗೆ ಹಿಂಗೆ ಹೌದು ಬ್ರೋ. ಫ್ರೆಂಡ್ಸ್ ಎವಡಿಯಾ ಮುಂಡೆ ಹೋಯ್ತು ಫ್ರೆಂಡ್ಸ್, ಹೋಯ್ತು ಹೋಯ್ತು ಹೋಯ್ತು. ಹುಷಾರು ಹುಷಾರು, ಹುಷಾರು, ಸ್ಲಿಪ್ ಆಗುತ್ತೆ, ಸ್ಲಿಪ್ ಆಗುತ್ತೆ. ಹಾಂ ಫ್ರೆಂಡ್ಸ್, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗೈತೆ ಅನ್ಕೊಂತೀನಿ ಫ್ರೆಂಡ್ಸ್. ಅದೇ ಬ್ರೋ ಹೇಳಿದ್ದು ನಾನು ಬ್ರೋ, ನೈಟ್ ವಿಷನ್ ಎತ್ಕೊಂಡು ಹಾಂ ಬಾ ಬ್ರೋ. ಫ್ರೆಂಡ್ಸ್ ಇಲ್ಲೇ ಹೋಗಿತ್ತು. ಹಾಂ ಹೌದು ಬ್ರೋ, ಹಾಂ ಕನ್ಫರ್ಮ್. ಅಲ್ಲಿಂದ ನಾವು ನೋಡಿತ್ತು ಇಲ್ಲೇ ಫ್ರೆಂಡ್ಸ್.
ಬಿ ஆமா அது சி ಹಾಂ ಯಾರನ್ನೋ ನೋಡಿದ್ರಿ ಇಲ್ಲಿ? ಯಾರು ಹೋಗಿತ್ತು ಇವಾಗ? ಅಕ್ಕನಾ? யார் இங்க வந்தது இப்போ? லேடிஸ் மாதிரி தான் வாய்ஸ் லேடிஸ் மாதிரி தான் ಹೌದು போனதும் லேடிஸ் மாதிரி தான் ಹೌದು ಇರುತ್ತೆ ಹೌದು அந்த ಬಾಡಿ ಸ್ಟ್ರಕ್ಚರ್ ಅದೆಲ್ಲ ಎಸ್ ಬ್ರೋ ಯಾರೋ ಲೇಡೀಸ್ ಥರನೇ ನಡ್ಕೊಂಡು ಹೋದ್ರು ಫ್ರೆಂಡ್ಸ್. ನಾ ಕಪ್ಪಗೆ ಶಾಡೋ ಥರ ಹೋಗಿದೆ. ಯಾರಾದರೂ ಇದ್ದೀರಾ ಇಲ್ಲಿ? ಯಾರಾದರೂ ಇದ್ದರೆ ದಯವಿಟ್ಟು ನಮ್ಮ ಮುಂದೆ ಬರೋಕ್ಕಾಗುತ್ತಾ? ನಿಮಗೆ ನಾವು ಏನು ಬೇಕಾದರೂ ಹೆಲ್ಪ್ ಮಾಡಿಕೊಡ್ತೀರಿ. ನಿಮ್ಗೇನಾದರೂ ಹೆಲ್ಪ್ ಬೇಕಾಗಿದೆಯಾ ನಮ್ಮ ಕಡೆಯಿಂದ? ನಿಮ್ಮ ಮನೆ ಇದೆನಾ? ನಿಮ್ಮ ಮನೆ ಇಲ್ಲೇ ಇರೋದಾ? ಇಲ್ಲಿ ಯಾರು ಇಲ್ಲ, ನೀವು ಮಾತ್ರ ಏನಕ್ಕೆ ಇಲ್ಲಿ ತಿರುಗ್ತಿದ್ದೀರಾ? ಕನ್ಫರ್ಮ್ ಇಂದ ಹೌದು வேற எந்த பில்டிங் இல்ல. ನೈಟ್ ಸೆಟ್ பண்ணியாடಾ? ನೈಟ್ ವಿಷನ್ ಸೆಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್. ಎಕ್ಸ್ಟ್ರೀಮ್ ಆಕ್ಟಿವಿಟೀಸ್ ನಡೀತಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಸ್ಟೋರಿ ಬಂದ್ಬಿಟ್ಟು ಅರ್ಧಲ್ಲಿ ನಿಮಗೆ ಸ್ಟಾಪ್ ಮಾಡಿಬಿಟ್ಟೆ. ಒಂದು ಕೇರಳ ಮಂತ್ರವಾದಿನ ಕರ್ಕೊಂಬಂದಾದ್ಮೇಲೆ ಇಲ್ಲಿರೋದು ಸಾಮಾನ್ಯವಾದ ಶಕ್ತಿ ಅಲ್ಲ, ಇಲ್ಲಿ ಬೇರೆ ಯಾರು ಯಾರು ಬ್ರೋ ಏನು ಯಾರದು? ಏನಕ್ಕೆ ಈ ಥರ ಮಾಡ್ತಿದ್ದೀರಾ? ಆಟೋಮೆಟಿಕ್ಕು ಏನು ಬ್ರೋ? ಹೌದು ಎಕ್ಸ್ಟ್ರೀಮ್ ಆಗಿ ಆಡ್ತು. ಹೆಂಗೆ ಆಡ್ತಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್. ಆಟೋಮೆಟಿಕ್ ಶೇಕ್ ಆಯ್ತಿದ್ದು. ನಿಂಬೆಹಣ್ಣು ಮರ ವಾಸನೆ ಬರ್ತಿದೆ ನೋಡು. ನಿಂಬೆಹಣ್ಣೆಲ್ಲ ಬ್ರೋ ಇದು ನಿಂಬೆಹಣ್ಣು ಥರನೇ ಅನಿಸ್ತಿದೆ. ನಿಂಬೆಹಣ್ಣು ನೋಡಿ ಇಲ್ಲಿ. ನಿಂಬೆಹಣ್ಣು ಬ್ರೋ. ಲೆಮನ್ ಬ್ರೋ. ಅಲ್ಲಿ ನೋಡಿ ದೊಡ್ಡದಾಗಿದೆ ಅಲ್ಲಿ. ಹಾಂ ಲೆಮನ್ ಅಷ್ಟು ದೊಡ್ಡದಾ ಬ್ರೋ? ಹಾಂ ಲೆಮನ್ ಮರನ್ನ ರಿಸ್ಕ್ ಅಲ್ಲ. ಹೋಗ್ಬಿಡಿ ಬ್ರೋ, ಹೋಗ್ಬಿಡಿ ಬ್ರೋ, ಲೆಮನ್ ಮರ. ಹೋಗ್ಬಿಡಿ ಬ್ರೋ. ಡೋಂಟ್ ಗೋ ಬ್ರೋ. ఇక్కడ ఎవరు ఉంటారు ಈ ಮತ್ತಲ? ಯಾರಾದರೂ ಇದ್ದೀರಾ ಇಲ್ಲೇ? ಇದೇನು ಬ್ರೋ ಇಷ್ಟು ದೊಡ್ಡದಾಗಿದೆ ಇದು? ಹಾಂ ಲೆಮನ್ ಚಿಕ್ಕದಲ್ಲ ಬ್ರೋ? ಬ್ರೋ ಇಲ್ಲ ಇಲ್ಲ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್. ಲೆಮನ್ ಆಡವೇ ಮಾಡಿಲ್ಲ ಬ್ರೋ. ಅದು ಎಬ್ಡಿ ಬ್ರೋ ಆಡು. ಅದು ಹೆಂಗೆ ಶೇಕ್ ಆಗುತ್ತೆ? ಎவ்வளோ பெரிய மரம் ಅಲ್ಲ? ಹಾಂ ಎಬ್ಬಡಿ ಆಡ್ಚಿ ಅದು ಬ್ರೋ. ಕಾಮಿಡಿ ಮಾಡ್ತಾ ಇದ್ದೀರಾ ನೀವು? ಹೋಗ್ಬಿಟ್ಟು ಕಾಲಲ್ಲಿ ಹಿಂಗಂದ್ರೆ ನೀವು ಕಾಮಿಡಿ ಡೂಯಿಂಗ್ ಬ್ರೋ. ಗೋಯಿಂಗ್ ಲೆಗ್ ಪುಟ್ಟಿಂಗ್ ಶೇಕಿಂಗ್ ವೇರ್ ಶೇಕಿಂಗ್ ಬ್ರೋ. காமெடி இல்லைங்க ப்ரோ. நான் ஆட்டி பார்க்குறேன். ஆடல ஆனால் எப்படி ஆடிச்சு? ஆகாது ப்ரோ. அது எப்படி ப்ரோ ஆடும்? அப்போ ஆடிச்சா எப்படி ஆடிச்சு? அது ஏதோ பேய் வந்து ஆடிச்சா என்னான்னு தெரியல. அதான் தெரியல ಫ್ರೆಂಡ್ಸ್. ಅವರು ಹೋಗಿ ಚೆಕ್ ಮಾಡ್ತಿದ್ದಾರೆ. ಕಾಲಲ್ಲಿ ಅಲ್ಲಾಡಿಸ್ ನೋಡಿ. ಬ್ರೋ ಕ್ಲಿಯರ್ಲಿ ಕ್ಯಾಪ್ಚರ್ಡ್. ಕ್ಲಿಯರ್ ಕ್ಯಾಪ್ಚರ್ ಬ್ರೋ. ಬ್ರೋ ಕ್ಲಿಯರ್ಲಿ ಕ್ಯಾಪ್ಚರ್ಡ್. ಕ್ಲಿಯರ್ ಕ್ಯಾಪ್ಚರ್ ಬ್ರೋ. ಪಕ್ಕಾ ಕ್ಯಾಪ್ಚರ್ ಫ್ರೆಂಡ್ಸ್. ಅಲ್ಲೇನೋ ಅಲ್ಕೊಂಡು ಹೋಯ್ತು ಫ್ರೆಂಡ್ಸ್. ಇಲ್ಲೇನೋ ಅಲ್ಕೊಂಡು ಹೋಯ್ತು ಇವಾಗ. ಯಾರು ಯಾರದು? ಸೊಂಟಲ್ಲಿ ಒರೇ ಸೇರ್ದಾನ ಆಗಿದೆ ಫ್ರೆಂಡ್ಸ್. ಕ್ಲಿಯರಾಗಿ ಕ್ಯಾಪ್ಚರ್ ಆಯಿತು. ಸೀರಿಯಸ್ ಆಗಿ ಕ್ಲಿಯರಾಗಿ ಕ್ಯಾಪ್ಚರ್ ಆಯಿತು. ಯಾರೋ ಅಲ್ತಿದ್ದೀರಾ? ಯಾರದು? ಆಚೆ ಬರ್ತೀರಾ ಬ್ರೋ? ಹುಷಾರ್. ಏನೋ ಬೀಳ್ತಿದೆ ಫ್ರೆಂಡ್ಸ್. ಬಿ ಬ್ಲಾಕು. ಬಿ ಅಂದರೆ ಏನು ಬ್ರೋ ಇದು? ಬಿ ಬ್ಲಾಕು. ಎ ಬಿ ಸಿ ಡಿ ಈ ಥರ ಬ್ಲಾಕ್ಸ್. ಇದು ಒಂದೊಂದು ಅಪಾರ್ಟ್ಮೆಂಟ್ಗೆ ಒಂದೊಂದು ಬ್ಲಾಕ್ ಕೊಟ್ಟಿದ್ದಾರೆ. ಇದು ಬಿ ಬ್ಲಾಕು. ಬ್ರೋ 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 ಸೈಡ್ ಬ್ರೋ. ಯಾಕಿದ್ರ ಅಟ್ಯಾಕ್ ಮಾಡ್ತಿದ್ದೀರಾ? ಸೇಫ್ ಬ್ರೋ. ಯಾಕಿದ್ರ ಅಟ್ಯಾಕ್ ಮಾಡ್ತಿದ್ದೀರಾ? ನಾವು ಬಂದಿರೋದು ನಿಮ್ಮ ಕೋಪನಾ ಬ್ರೋ?
ಸಂತೋಷ ಪಾತ್ರ ಸಂತೋಷ ಪಾತ್ರ ಕೂಲ್ ಬ್ರೋ ಫ್ರೆಂಡ್ಸ್ ಇದೆ ಫ್ರೆಂಡ್ಸ್ ಇದೇನೋ ಲೈಟ್ ಇಲ್ಲ ಲೈಟೇ ಫ್ರೆಂಡ್ಸ್ ಬ್ರೋ ಡೋಂಟ್ ರನ್ ಬ್ರೋ ಡೋಂಟ್ ಪ್ಯಾನಿಕ್ ಬ್ರೋ ತುಂಬ ಭಯ ಪಡಬೇಡಿ ಬ್ರೋ ಆರಾಮಾಗಿ ಬನ್ನಿ ಏನು ನೀನೇನಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ಯಾ ಯಶವಂತ್ ಏನಾಯ್ತು ಬ್ರೋ ಏನು ಬ್ರೋ ಇದು ಏನು ಯಾಕೆ ನೀನೇನಕ್ಕೆ ಈ ಥರ ಆಗ್ತಿದ್ಯಾ ಬ್ರೋ ಏನು ಬ್ರೋ ಇದು ಏನಾಯ್ತು ಬ್ರೋ ಇದು ನಿಮ್ಗೇನಾದರೂ ಬೇಕಾ ನಮ್ಮ ಹತ್ರ ಇಂದ ನಿಮ್ಗೇನಾದ್ರು ಸಹಾಯ ಮಾಡಬೇಕಾ ಏನಕ್ಕೆ ಕಲ್ತಾ ಇದ್ದೀರಾ ಏನೋ ಬಿತ್ತು ಫ್ರೆಂಡ್ಸ್ ಇದು ಟೀ ಬ್ಲಾಕ್ ಅಂತ ನಿಜವಾಗ್ಲೂ ಏನಕ್ಕೆ ಹೆಸರು ಇಕ್ಕಿದ್ರೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಇದು ಡೆವಿಲ್ ಬ್ಲಾಕೆ ಆ ಥರ ಎಕ್ಸ್ಟ್ರೀಮಾಗಿ ನಡೀತಿದೆ ದೆವಗಳ ಬ್ಲಾಕ್ ಇದು ಯಶವಂತ್ ನೀನು ಯಾಕೋ ನಿಜವಾಗ್ಲೂ ವೀಕ್ ಆಗ್ತಿದ್ಯಾ ಅನ್ನಿಸ್ತಿದೆ ಆ ಥರ ಆಗಬೇಡ ಇಲ್ಲ ಬ್ರೋ ಏನು ಓಡ್ತಾ ಇಲ್ಲ ಬ್ರೋ ಬಂತು ಪದೇ ಇದೇ ಥರನೇ ಬರ್ತಾ ಇದೆ ಬ್ರೋ ಬ್ರೋ ಕ್ರೈಯಿಂಗ್ ಸೌಂಡ್ ಬ್ರೋ ಲೇಡಿ ಕ್ರೈಯಿಂಗ್ ಸೌಂಡು ಕ್ರೈ பண்றீங்களா அல்றீங்களா ಓಯ್ ಬ್ರೋ ನಾವು ವಿಂಚ್ ಬ್ರೋ ಏನೋ ಬಿತ್ತು ಫ್ರೆಂಡ್ಸ್ ಅಲ್ಲಿ ಪ್ರಜ್ವಲ್ ಯಶವಂತ್ ನೀನೇನಕ್ಕೆ ಈ ಥರ ಸೈಲೆಂಟ್ ಆಗಿದ್ಯಾ ಬ್ರೋ ಏನೋ ಗೊತ್ತಾಗ್ತಾ ಇಲ್ಲ ಬ್ರೋ ಫುಲ್ಲು ಏನು ಬ್ರೋ ಒಂದೋದ್ರೆ ಬ್ರೋ ಒಂದೋದ್ರೆ ಒಂದು ಆಗ್ತಾ ಇದೆ ಬ್ರೋ ಫುಲ್ಲು ಸೌಂಡ್ ಬ್ರೋ ಸರ್ ಟೆನ್ಷನ್ ತೊಗೊಂಬೇಡ ನೀನು ಅಲ್ಲಿಂದನೂ ಟೆನ್ಷನ್ ತೊಗೊತಿದ್ಯಾ ಮೈಂಡ್ ಕಂಟ್ರೋಲಲ್ಲಿ ಇಕ್ಕೋ ವೀಕ್ ಆಯಿತು ಅಷ್ಟೇ ಮುಗೀತು ನಮ್ಮದು ಬ್ರೋ ಇವ್ರವ್ರ ಮಾದ್ರಿ ವೀಕ್ ಅನ್ನೋ ಮಾದ್ರಿ ಇರೋರು ಬ್ರೋ ಬ್ರೋ ಯಾಕಿದ್ರ ಏನಕ್ಕೆ ಬ್ರೋ ಮಲೇಶ್ ಬ್ರೋ ಏನು ಬ್ರೋ ಇದು ಏನಕ್ಕಿದ್ರ ಕೋಪ ಮಾಡ್ಕೊಂತಿದ್ದೀರಾ ನಾವು ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿರೋದು ಬನ್ನಿ ಬ್ರೋ நாங்க கோவமா பேசினா கூட சாரி நாங்க உங்களை ஜஸ்ட் பார்க்கலாம் தான் வந்திருக்கோம் ஓகே நீங்க எங்க கண்ணுக்கு காட்சி கொடுத்தீங்க ஆனா போய் மறைஞ்சுக்கிறீங்க நேரா வாங்க உங்களுக்கு என்ன உதவி வேணும்னா கேளுங்க நாங்க பண்றோம் அப்படி விட்டு இதெல்லாம் பண்ணிருக்காதீங்க என் ஃப்ரெண்ட்ஸ் தூரமா இருந்து வந்திருக்கானுங்க போறப்ப ரெண்டு பேரும் வந்தவங்க ಯಾಕೆ ಬ್ರೋ ಏನು ಪ್ರಚು ಏನು ಯಶವಂತ್ ಬಂತು ಬ್ರೋ ಎಲ್ಲಿ ಇಲ್ಲ ಇನ್ನೇನೆ ಬರ್ತದೆ ಬ್ರೋ ಅವಂದ ಅವ್ರ ಮಾದ್ರಿ ಡಿಪ್ರೆಷನ್ ಅವರ ಮಾದ್ರಿ ಇದು ಪண்றான் அவன் ಇಲ್ಲ ಅವನೇ ಮೆಟ್ಲ ಮೇಲೆ ಇಂದ ಹಿಂಗ್ ಬಂತು ಬ್ರೋ ಹಿಂಗೆ ಫುಲ್ ಭಯ ಪಡ್ಕೊಂಡಿದ್ದಾರೆ ಯಾಕೆ ಯಶವಂತ್ looking like good boy okay then only that ghost will affect you okay be brave okay like me okay bro like us okay நம்ம கொஞ்சம் பிரேவா இருக்கனால தான் bro இவ்ளோ பெரிய ஹிஸ்டரி நடந்த இடத்துல ஆமா நம்ம வந்து இந்த மாதிரி அசால்ட்டா நம்மள யாவனா வீடியோ எடுக்க முடியுமா ಆಗಲ್ಲ கொஞ்சம் இந்த மாதிரி பிரேவா இருக்கிறதுனால தான் நம்ம இதெல்லாம் பண்ணிருக்கோம் இந்த விஷயம் ಆಯ್ತು bro முடிஞ்ச அளவுக்கு பயம் தான் எனக்கு தான் சதறி ஓடுறேன் தான் நானும் ஆனா முடிஞ்ச அளவுக்கு பிரேவ் ஓகே ನೋಡಿ ಫ್ರೆಂಡ್ಸ್ ಮುಳ್ಳಲ್ಲ ಆ ತರ ಏನು bro இது ஒரு ನೋಡಿ சட்டை ಪ್ಯಾಂಟ್ ಎಲ್ಲ ಮುಳ್ಳು ಯಾರು ಬ್ರೋ ಕ್ಲಿಯರ್ಲಿ ಕ್ಯಾಪ್ಚರ್ಡ್ ಬ್ರೋ ನಂದ್ರಲ್ಲಿ ಕ್ಯಾಪ್ಚರ್ ಆಗಿದೆ ಬ್ರೋ ನಾನು ನೋಡಿದೆ ಬ್ರೋ ನಿಮಗೆ ಹೆಲ್ಪ್ ಮಾಡಕ್ಕೆ ಬಂದಿರೋದು ನೀವೇನಕ್ಕೆ ಈ ಥರ ನಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ
ಲೈಟ್ಸ್ ಆಫ್ ಮಾಡೋಗ್ತಾ ಇದ್ದಾರೆ ಫ್ರೆಂಡ್ಸ್.